ಭಾರತಿ, ತಮ್ಮಂದಿರು ಹೋಗಿ ಒಂದು ವಾರವಾಯಿತು, ಅವರ ಉತ್ತರವೇ ಬರಲಿಲ್ಲವಲ್ಲ. ಅವರಿಗೆ ಅವರು ಓದುವ ಜಾಗ ದೊರೆಯುತ್ತೋ ಇಲ್ಲವ? ಎಲ್ಲಿ ನಾವು ಕೊಟ್ಟು ಕಳಿಸಿದ ಹಣ ಖರ್ಚಿಗೆ ಕಡಿಮೆ ಆಯಿತು? ಹೌದು ಸ್ವಾಮಿ, ಇಷ್ಟ ಅಭ್ಯಾಸಕ್ಕೆ ಇಬ್ಬರಿಗೆ ಎಷ್ಟು ಹಣ ಬೇಕಲ್ಲ ಅಂತ ನನಗೂ ಅನುಮಾನವಿತ್ತು ನಿಜ. ಆದರೆ ಅವರು ಓದ್ತಾ ಇರೋದು ಸಿಟಿಯಲ್ಲಿ. ಸಿಟಿ ಅಂದ ಮೇಲೆ ಬಟ್ಟೆ, ಪುಸ್ತಕ, ಊಟ ಹಾಗೂ ರೂಮಿನ ಖರ್ಚು ಅಂತ ಅಷ್ಟೊಂದು ಹಣ ಸಾಲೋದಿಲ್ಲ ಕಣ್ರಿ, ಸಾಲೋದಿಲ್ಲ. ಅಣ್ಣ ಈಗ ಬಂದೇನಪ್ಪ? ಹೌದಣ್ಣ, ಈಗಲೇ ಬಂದೆ. ಯಾಕಪ್ಪ ಮುಖ ಸಪ್ಪಗೆ ಮಾಡಿ ಮೆಲ್ಲನೆ ಮಾತನಾಡ್ತಿರುವೆಲ್ಲ? ಯಾಕೆ? ಹಣದಿಂದ ಏನಾದರೂ ತೊಂದರೆ ಆಯ್ತೇನಪ್ಪ? ತೊಂದರೆ ಆಯ್ತೆ? ಹೌದಣ್ಣ, ಆಗ ನೀನು ಕೊಟ್ಟ ಹಣ ತಮ್ಮನ ಖರ್ಚಿಗೆ ಖಾಲಿ ಆದವು. ಇನ್ನು 1000 ರೂಪಾಯಿ ಉಳಿದಿತ್ತು. ಅವನ ಓದುವುದಕ್ಕೆ ರೂಮ್ ಬಾಡಿಗೆ ಅಂತ ಅವನಿಗೆ ಕೊಟ್ಟು ಬಂದೆ. ಅಣ್ಣ, ನನ್ನ ಓದು ಇಲ್ಲಿಗೆ ನಿಲ್ಲಿಸಬೇಕಂತ ತಮ್ಮ ಮುಂದೆ ಹೇಳಲು ಬಂದೆ. ತಮ್ಮ ಅಭಿಪ್ರಾಯ ಏನು ಎಂದು ಹೇಳಿ. ಭಾರತಿ, ಭಾರತಿ, ಎಂಥ ಮನಸ್ಸು ಪರೀಕ್ಷೆ ಮಾಡುವ ಕಾಲ ಬಂದು ಒದಗಿದ್ದಲ್ಲೇ ನನಗೆ. ಸಾಹಸ ತೆಗೆದು ಬೇಸತ್ತು ಹೋಯಿತು ಈ ನನ್ನ ಜೀವನ. ಮಳೆಯಾಗದೆ ಬರಗಾಲದ ಭೂತವನ್ನು ಪಡೆದುಕೊಂಡು ಮಳೆರಾಯ ನನ್ನನ್ನು ಬಡ ಜೋಗಿಯನ್ನಾಗಿ ಮಾಡಿಬಿಟ್ಟ. ಭಾರತಿ, ಬಡ ಜೋಗಿಯನ್ನಾಗಿ ಮಾಡಿಬಿಟ್ಟ. ಸ್ವಲ್ಪ ಅದರ ಮಳೆಯಾಗಿ ಭೂಮಿ ತಾಯಿ ನಮಗೆ ಅನ್ನವನ್ನು ಕೊಟ್ಟಿದ್ರೆ ಅದನ್ನೇ ಮಾರಿ ಶ್ರೀಮಂತರ ಸಾಲವನ್ನು ಮುಟ್ಟಿಸುತ್ತಿದ್ದೆ. ಭಾರತಿ, ಮುಟ್ಟಿಸುತ್ತಿದ್ದೆ. ಸ್ವಾಮಿ, ಹೇಗಾದ್ರೂ ಮಾಡಿ ನಾವು ಹಣದ ವ್ಯವಸ್ಥೆ ಮಾಡಲೇಬೇಕು ರೀ. ಇಲ್ವಾದ್ರಿ ಇಲ್ಲಿವರೆಗೂ ಕಲಿಸಿದ್ದು ಎಲ್ಲ ವ್ಯರ್ಥವಾಗಿ ಹೋಗುತ್ತದೆ ರೀ, ವ್ಯರ್ಥವಾಗಿ ಹೋಗ್ತೈತಿ. ಹೌದು ಭಕ್ತಿ, ಹೌದು. ನನ್ನ ಸರ್ವ ಆಸ್ತಿ ಹೋದರೂ ಚಿಂತೆ ಇಲ್ಲ. ನಾನು ಎಲ್ಲಿಯಾದರೂ ಹಣ ಹುಟ್ಟಿಸಿ ನನ್ನ ತಮ್ಮಂದಿರನ್ನು ಓದಿಸಲೇಬೇಕು. ಭಾರತಿ, ನಾನು ಓದಿಸಲೇಬೇಕು. ಸ್ವಾಮಿ, ಮತ್ತೆ ತಿರುಗಿ ಆ ಶ್ರೀಮಂತರ ಮನೆಗೆ ಹೋಗಿ ಹಣ ನೀವು ಏನಾದರೂ ಕೇಳಿದ್ರೆ ಅವರು ಹಣ ಕೊಡ್ತಾರಂತ ಅನ್ಕೊಂಡಿದ್ದೀರಾ? ಇಲ್ಲ ರೀ, ಇಲ್ಲ. ತಂದೆಯವರ ಮಾಡಿದ ಸಾಲಕ್ಕಾಗಿ ಮೊನ್ನೆ ಅವರ ಮನೆಗೆ ಹೋದಾಗ ಅವಮಾನ ಮಾಡಿ ಕಳಿಸಿದ್ದಾರೆ. ಆದ್ಮೇಲೆ ತಿರುಗಿ ಹೋದ್ರಿ ಇನ್ಯಾವ ರೀತಿ ಅವಮಾನ ಮಾಡಿ ಕಳಿಸುತ್ತಾರೋ ಆ ಭಗವಂತನಿಗೆ ಗೊತ್ತು ರೀ. ಮಹಾ ಅಭಿಮಾನಕ್ಕೆ ಹೆದರಿಕೊಂಡು ಕುಳಿತುಕೊಳ್ಳುವ ಕಾರ್ಯ ಇದೆಲ್ಲ ಭಾರತಿ, ಇದೆಲ್ಲ. ನನ್ನ ಮರ್ಯಾದೆ ಅಷ್ಟೇ ಏಕೆ, ಈ ನನ್ನ ಪ್ರಾಣ ಹೋದರೂ ನನಗೆ ಚಿಂತೆ ಇಲ್ಲ ಭಾರತಿ, ಚಿಂತೆ ಇಲ್ಲ. ಹೇಗಾದರೂ ಮಾಡಿ ನನ್ನ ಆಸ್ತಿಯನ್ನಾದರೂ ಬರೆದುಕೊಟ್ಟು ಇಲ್ಲವೇ ಗಟ್ಟಿಯಾಗಿ ಶ್ರೀಮಂತರ ಪಾದವನ್ನಾದರೂ ಹಿಡಿದುಕೊಂಡು ನಾನು ಹಣವನ್ನು ಹೊಂದಿಸಿ ತೆರಲೇಬೇಕು ಭಾರತಿ, ನಾನು ತೆರಲೇಬೇಕು. ಸ್ವಾಮಿ, ಏನು ಹೇಳ್ತಾ ಇದ್ರೆ ನೀವು? ನಮಗೆ ಎಂಥ ಕಷ್ಟ ಬಂದರೂ ಕೂಡ ನಾವು ಹೊಲವನ್ನು ಮಾರೋದು ಬೇಡಿ. ಯಾಕಂದ್ರೆ ಕಷ್ಟ ಕಾಲದಲ್ಲಿ ಕೂಡ ಆ ಹೊಲವೇ ನಮಗೆ ಆಸರೆ. ಯಾಕಂದ್ರೆ ಸಾಯುವ ವೇಳೆಯಲ್ಲಿ ಮಾವನವರು ನನಗೆ ಚಿನ್ನದ ಸರವನ್ನು ಕೊಟ್ಟು ಸತ್ತಿದ್ದಾರೆ. ಆ ಸರವನ್ನಾದರೂ ಮಾರಿ ನನ್ನ ಮೈದನಿಗೆ ಹಣ ತರುವಂತೆ ತಾಳೆ. ಸ್ವಾಮಿ, ಇದನ್ನು ಬಿಟ್ಟು ಬೇರೆ ದಾರಿ ಯಾವುದೂ ಇಲ್ಲ ಕಣ್ರಿ, ಯಾವುದೂ ಇಲ್ಲ. ತೆಗೆದುಕೊಳ್ಳ್ರಿ. ಈ ಸರವನ್ನು ಮಾರಿ ನನ್ನ ಮೈದುನರಿಗೆ ಹಣ ವ್ಯವಸ್ಥೆ ಮಾಡಿ. ಯಾಕೆ ಸುಮ್ಮನೆ ನಿಂತ್ಬಿಟ್ರಿ? ಯಾಕೆ ನನ್ನ ಮೇಲೆ ನಿಮಗೆ ವಿಶ್ವಾಸವಿಲ್ವೇ? ವಿಶ್ವಾಸ
ವಿಶ್ವಾಸ ಇದೆ ಭಾರತಿ, ವಿಶ್ವಾಸ ಇದೆ. ವಿಶ್ವಾಸದ ನೆನಪಿನ ಕಾಣಿಕೆಯ ಸಂಕೇತ ಈ ನನ್ನ ಕುತ್ತಿಗೆ ಅದು ಹಿಚಕತ್ತಿದೆ ಭಾರತಿ, ಹಿಚಕತ್ತಿದೆ. ಈಗ ಈಗ ನನ್ನ ಮಾರುವುದು ಬೇಡ ಭಾರತಿ, ಬೇಡ. ಬಂದದ್ದು ಬರ್ಲಿ, ತಾಯಿ ಶ್ರೀ ಎಲ್ಲಮ್ಮ ದೇವಿಯ ದಯ ಬಂದಿರಲಿ. ಇನ್ನೊಂದು ಆಸ್ತಿಯನ್ನು ಬರೆದು ಕೊಟ್ಟಾದ್ರು ನಾನು ಹಣವನ್ನು ತಂದೆ ತರುತ್ತೇನೆ ಭಾರತಿ, ತಂದೆ ಸ್ವಾಮಿ, ಇನ್ನೊಂದು ಸಾರಿ ಹೊಲ ಮಾರ್ತಿ ಅಂತ ಹೇಳಿದ್ರಿ, ನಿಮಗೆ ನನ್ನ ಮೇಲೆ ಆಣೆ ಆಗಿದೆ. ಹೌದು ರೀ, ಹೌದು. ಈಗಿದ್ದ ಜೀವನ ಮುಂದೆ ಹೀಗೆ ಇರೋದಿಲ್ಲ ರೀ, ಹೀಗೆ ಇರೋದಿಲ್ಲ. ನಾಳೆ ನಿಮ್ಮ ತಮ್ಮಂದಿರ ಆಸ್ತಿ ಎಲ್ಲ ಅಂತ ಕೇಳಿದ್ರೆ ಏನಂತ ಉತ್ತರ ಕೊಡ್ತೀರಾ? ಹೇಳಿ ಸ್ವಾಮಿ, ಹೇಳಿ. ಯಾಕೆ ನಿಮ್ಗೆ ಹಠ? ನೋಡ್ರಿ, ನನ್ನ ಮೈದುನ ಅಂದ್ರೆ ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಕ್ಕಳಿಗಿಂತ ಹೆಚ್ಚು. ಅವರಿಗಿಂತ ಈ ಸಲ ನನಗೆ ಯಾವುದು ದೊಡ್ಡದಲ್ಲ ರೀ, ದೊಡ್ಡದಲ್ಲ. ಮುಂದೆ ನಮ್ಮ ಹಣೆ ಬರ ಚಲವಿದ್ರೆ ಮತ್ತೆ ಇಂಥ 10 ಪಟ್ಟ ಸರವನ್ನು ನಾವು ಮಾಡಿಸಿಕೊಳ್ಳೋಣ. ಆದ್ರೆ ಈಗ ಮಾತ್ರ ಇದರ ಬೇಡ ಅಂತ ಮಾತ್ರ ಹೇಳಬೇಡಿ, ತೆಗೆದುಕೊಳ್ಳ್ರಿ. ಆಯ್ತು ಬರ್ತಿ, ಆಯ್ತು. ಕಾಳಿಂಗ, ತಮ್ಮ ಕಾಳಿಂಗ, ಬಂದೆ ಅಣ್ಣ. ನೋಡಪ್ಪ, ನನ್ನ ಮಾತಿನಲ್ಲಿ ನೀನೇನು ತಪ್ಪು ತಿಳಿದುಕೊಳ್ಬೇಡಪ್ಪ, ನೀನೇನು ತಪ್ಪು ತಿಳಿದುಕೊಳ್ಬೇಡ. ಈ ಬಂಗಾರದ ಸರವನ್ನು ಎಲ್ಲಿ ಆದ್ರೂ ಮಾರಿ ನಿನ್ನ ಓದು ಮುಂದುವರಿಸಪ್ಪ, ನಿನ್ನ ಓದು ಮುಂದುವರಿಸು. ನಿನ್ನ ಓದು ಅರ್ಥಕ್ಕೆ ನಿಲ್ಲಿಸಬೇಡ ಕಾಳಿಂಗ, ಅರ್ಥಕ್ಕೆ ನಿಲ್ಲಿಸಬೇಡ. ನಾನು ಈ ದಿನ ಕಾಲು ಹಿಡಿದಕ್ಕೆ ಹಣ ಕೊಡೋದಾಗದಕ್ಕೆ ಕೊಡುವುದಿಲ್ಲ ಅಂತ ಹೇಳೋ. ಅದಕ್ಕಾಗಿ ಹಣ ತೋರಿಸಿ ನನ್ನ ಓದು ನಿಲ್ಲಿಸಬೇಕೆಂದು ಪ್ಲಾನ್ ಮಾಡ್ತೀವಿ. ಕಾಳಿಂಗ, ಒಡ ಹುಟ್ಟಿದ ಈ ನನ್ನನ ಬಾಯಿಂದ ನಿಮ್ಮಿಬ್ಬರ ವಿಷಯಕ್ಕೆ ತಪ್ಪಿನ ಕೆಲಸ ತಂದಾಡಿಯಾಗಿಯೋ ನಾನು ಮಾಡಿಲ್ಲವಪ್ಪ, ಮಾಡಿಲ್ಲ. ಇದನ್ನು ಕೇಳಲು ಶ್ರೀಮಂತರ ಹತ್ತಿರ ಹೋದರೆ ಸಿಕ್ಕಂತೆ ಬೈದು ನನ್ನನ್ನು ಒತ್ತು ಹೊರ ಹಾಕಿದರಪ್ಪ. ನಿನ್ನ ಮಾತನ್ನು ನಂಬು ಕಾಳಿಂಗ, ನಂಬು. ಈ ಸರವನ್ನು ಎಲ್ಲಿ ಆದ್ರೂ ಮಾರಿ ನಿನ್ನ ಓದು ಮುಂದುವರಿಸಪ್ಪ, ಮುಂದುವರಿಸು. ನಿನಗೆ ಇನ್ನಷ್ಟು ಹಣ ಬೇಕು ಅಂದ್ರೆ ನಾನು ಮತ್ತೆ ಏನನ್ನಾದ್ರೂ ಮಾರಿ ನಿನಗೆ ಹಣ ಕಳಿಸಿ ಕೊಡ್ತೇನಪ್ಪ. ನಾನಂತೂ ನಿಮಗೆ ಹೆಚ್ಚಿಗೆ ಏನು ಹೇಳುವುದಿಲ್ಲ, ನಾನಿನ್ನು ಬರುತ್ತೇನೆ. ಏನಪ್ಪ ಸ್ವಾಮಿ, ಏನ್ರಿ ಇದು? ಮೈದುನ ಇಷ್ಟೊಂದು ಹಠ ಮಾಡ್ತಾ ಇದ್ದಾರೆ. ನೋಡಪ್ಪ ಮೈದುನ, ನಾವು ಎಷ್ಟು ಹೇಳಿದ್ರೆ ಏನು ಪ್ರಯೋಜನವಿಲ್ಲ. ಅವನು ನಮ್ಮ ಮಾತು ಕೂಡ ಕೇಳೋದಿಲ್ಲ. ಹೀಗೆ ಏನ್ ಮಾಡೋದು? ಒಂದು ತಿಳಿತಾ ಇಲ್ಲ ರೀ, ಒಂದು ತಿಳಿತಾ ಇಲ್ಲ. ನಮಸ್ಕಾರ. ಬನ್ನಿ ಸಾವುಕಾರ್ರೆ, ಬನ್ನಿ ಕುಳಿತುಕೊಳ್ಳಿ. ಇರ್ಲಿ ಮಾದೇವ, ಇರ್ಲಿ. ಸಾವುಕಾರ್ರೆ, ಈ ಬಡವನ ಮನೆಗೆ ಬಂದ ನೀವು ಭಾಗ್ಯೋದಯವೇ ಉದಯಿಸಿ ಬಂದಂತಾಯ್ತು. ಸಾವುಕಾರ್ರೆ, ಭಾಗ್ಯೋದಯವೇ ಉದಯಿಸಿ. ಬರೀ ಭಾಗ್ಯೋದಯ ಏನ್ ಮಾಡ್ತಮ್ಮ,
ನಿಮ್ಮ ಮನೆ ಭಾಗ್ಯಲಕ್ಷ್ಮಿನೇ ಬಂದಾಳ, ಕರ್ಕೊಂಡ್ಬಿಡುವಲ್ಲ ಅವಳಿಗಿನ ಒಳಗ. ಮಾಸ್ತರೇ, ಏನ್ ಮಾತಾಡ್ತಾ ಇದ್ದೀರಿ ನೀವು? ಅಲ್ಲ, ಇವನಿಗೆ ಕನ್ನಡದಾಗ ಹೇಳಿದ್ರೆ ತಿಳಿಯಂಕ ಕಾಣುವುದಿಲ್ಲ. ಯುವರ್ ಬ್ರದರ್ ವೈಫ್, ನಿಮ್ಮ ತಮ್ಮನ ಹೆಂಡತಿ, ಅರ್ಥಾತ್ ಕಾಳಿಗನ ಹೆಂಡತಿ ಬಂದಾಳ. ಅವಳನ್ನ ಒಳಗೆ ಕರ್ಕೊಂಡ್ಬಿಡಪ್ಪ, ಒಳಗೆ ಕರ್ಕೊಂಡ್ಬಿಡುವಲ್ಲ. ಗುಮಾಸ್ತರೇ, ನನ್ನ ತಮ್ಮನ ಮದುವೆ ಆಗಿಲ್ಲ, ಅಂಥದ್ರಲ್ಲಿ ಯಾವ ಹೆಣ್ಣಿಗೆ ಹೋಲಿಸಿ ಮಾತನಾಡ್ತಿರ್ವಿ ನೀವು? ಮಹಾದೇವ, ಬಸೆಡ್ಡಿ ಹೇಳ್ತಿರೋದು ನನ್ನ ಮಗಳಿಗೆ ಹೋಲಿಸಿ. ಅಷ್ಟಕ್ಕೂ ನಿಮ್ಮ ತಮ್ಮ ಕಾಳಿಂಗನಿಗೆ ಹೆಣ್ಣು ಕೊಟ್ಟ ಮಾವ ನಾನೇ ಮಹಾದೇವ. ಸಾವುಕಾರೇ, ಮಹಾದೇವ, ಇದೇನಿದು? ಸಿದ್ದಪ್ಪ ಸಾವುಕಾರನ ಮಗಳು ಕಾಳಿಂಗನಿಗೆ ಕೊಟ್ಟ ಎಂಬ ವಿಚಾರ ಕೇಳಿ ನಿನಗೇನು ಖುಷಿ ಆಯಿತೋ, ಏನು ಏನು ಆಶ್ಚರ್ಯವಾಯಿತೋ? ಹೌದಣ್ಣ, ಕಾಲೇಜ ಜೀವನದಲ್ಲಿ ಒಂದಾಗಿ ಪ್ರೀತಿಸಿದ ನಾವಿಬ್ಬರು ಸ್ವತಃ ಶ್ರೀಮಂತ ಅವರ ತಂದೆಯೇ ನಿಂತು ನಮ್ಮ ಮದುವೆ ಮಾಡಿಕೊಟ್ರು. ಅಣ್ಣನೆಂಬ ಅರಿವಿಲ್ಲದೆ ನನಗೆ ಹೇಳದೆ ಕೇಳದೆ ಮದುವೆ ಆಗುವುದಕ್ಕೆ ನಾಚಿಕೆ ಆಗುವುದಿಲ್ಲವೇ? ನಾನು ನಿನ್ನ ಈ ನಿನ್ನ ಅಣ್ಣ ಅತ್ತಿಗೆಯರು ನಿಮಗೋಸ್ಕರವಾಗಿ ಅದೆಷ್ಟು ಕಷ್ಟ ಪಡುತ್ತಿದ್ದಾರೆ ಎನ್ನುವುದನ್ನು ಅರಿಯದೆ ಚಿನ್ನಾಟಿಕೆ ಆಡುತ್ತಿರುವೆ ನಾ ಮೂರ್ಖ. ನೋಡು ಮಾದೇವ, ಅವ್ರ ಮಾವನ ಎದುರು ಸಿಕ್ಕಿ ಮಾನ್ ಕಳ್ಕೋಬೇಡ. ಸುಮ್ಮ ಹುಡುಗಿನ ಒಳಗೆ ಕರ್ಕೊಂಡ್ಬಿಡುವಲ್ಲ. ಇಲ್ಲ, ಅದೆಂದಿಗೂ ಸಾಧ್ಯವೇ ಇಲ್ಲ. ಮಹಾದೇವ, ಸಾಧ್ಯವಿರದಿದ್ದರೆ ನಿನ್ನ ಪರಿಸ್ಥಿತಿ ವಿಕೋಪಕ್ಕೆ ಹೋಗುತ್ತದೆ. ಮೊದಲು ನಾನು ಯಾರೆಂಬುದನ್ನ ಚೆನ್ನಾಗಿ ಅರ್ಥ ಮಾಡಿಕೊಂಡು ಮಾತನಾಡು. ಇಲ್ಲವಾದರೆ ಏ ಸಿದ್ದಪ್ಪ ಸಾವುಕಾರನ ದರ್ಪ ಏನು ಎಂದು ನಿಮಗೆ ಅರ್ಥೈಸಿ ತೋರಿಸಬೇಕಾಗುತ್ತದೆ. ಸಾವುಕಾರೇ, ಒಂದು ವೇಳೆ ನಿಮ್ಮ ಮಗಳು ನಿಮ್ಮನ್ನು ಹೇಳದೆ ಕೇಳದೆ ನನ್ನ ತಮ್ಮನ ಬೆನ್ನು ಹತ್ತಿದ್ದರೆ ಈ ನಿಮ್ಮ ರಕ್ತ ಆದಷ್ಟು ಕುದಿಯುತ್ತಿತ್ತು. ಈಗ ನನಗೆ ತಿಳಿಸದೆ ನಿಮ್ಮ ಮಗಳನ್ನು ಕೊಟ್ಟು ನನ್ನ ತಮ್ಮನ ಮದುವೆ ಮಾಡಿದ್ದೀರಲ್ಲ, ಅವನ ಓದು ಅರ್ಥಕ್ಕೆ ನಿಲ್ಲಿಸಿದಿರಲ್ಲ, ಈಗ ನನ್ನ ರಕ್ತ ಆದಷ್ಟು ಕುದಿತಿರಬಾರ್ದು. ಕಾಳಿಂಗ, ನಿಮ್ಮ ಅಣ್ಣನ ಹರಿಕತೆ ಸಾಕು ಮಾಡು ಅಂತ ಹೇಳು. ಸ್ವಲ್ಪ ನಮ್ಮ ಪ್ರೇಮನ ಬಗ್ಗೆ ವಿಚಾರ ಮಾಡಿ ನಿಮ್ಮ ಅಣ್ಣನಿಗೆ ಸರಿಯಾಗಿ ತಿಳಿ ಹೇಳು. ಅಣ್ಣ, ಹೆಚ್ಚಿಗೆ ಮಾತು ಬೆಳೆಸುವುದು ನನಗೆ ಬೇಕಾಗಿಲ್ಲ. ಈಗ ನನ್ನ ಮಡದಿಯನ್ನು ಒಳಗೆ ಕರೆದುಕೊಳ್ಳುತ್ತೀಯೋ ಇಲ್ಲೋ ಅಷ್ಟೇ ಹೇಳು. ಮೈದುನ, ಏನಂತ ಮಾತನಾಡ್ತಾ ಇದೆಯಾ ನೀವು? ಹಾಗೇಕೆ ಮಾತನಾಡ್ತಾ ಇದೆಯಾ? ನೋಡಪ್ಪ, ಕೊರಳಿಗೆ ಕರಿಮಣಿ ಸರವನ್ನು ಕಟ್ಟಿಕೊಂಡು ಬಂದಿದ್ಯಾ, ಆದ್ಮೇಲೆ ಅದನ್ನು ಕಿತ್ತು ಎಸೆಯೋದು ನ್ಯಾಯವೇನಪ್ಪ? ನ್ಯಾಯವೇನು? ನೋಡಮ್ಮ, ಹೇಗೋ ಮದುವೆಯಾಗಿ ಬಂದಿದ್ದೀರಾ, ಈ ಮನೆಗೆ ನೀನು ಭಾಗ್ಯಲಕ್ಷ್ಮಿಯಾಗಿ ಒಳಗಡೆ ಬಾರಮ್ಮ. ಪ್ರೇಮ, ನೀನು ಒಳಗಡೆ ನಡೆ, ನಾನು ಸ್ವಲ್ಪ ಕಾಲೇಜಿಗೆ ಹೋಗಿ ಬರ್ತೇನೆ. ನಾನು ನಿಮ್ ಜೊತೆಗೇನೆ ಬರ್ತೀನಿ. ಹಾಗೆ ಹಠ ಹಿಡಿಯಬೇಡಮ್ಮ. ನಾಳೆ ನನ್ನ ಮೈದನ ದೊಡ್ಡ ಡಾಕ್ಟರ್ ಆಗಿ ಬಂದ್ರೆ ನೀನು ಅವನ ಜೊತೆನೇ ಇರುವಂತೆ. ಈಗ ಬಾರಮ್ಮ. ಭಾರತಿ, ಬಾರಮ್ಮ. ನೋಡು ಭಾರತಿ, ನನ್ನ ಮಗಳು ಏನು ಅರಿಯದ ಹೆಣ್ಣು. ಅದು ಶ್ರೀಮಂತಿಕೆ ಸುಪ್ಪತ್ತಿಗೆಯಲ್ಲಿ ಮೆರೆದ ನನ್ನ ಪ್ರೀತಿಯ ಮಗಳು. ಮಾದೇವ, ನಿನ್ನ ಕೈಯಲ್ಲಿ ನನ್ನ ಮಗಳನ್ನ ಒಪ್ಪಿಸ್ತಾ ಇದ್ದೇನೆ. ಅಷ್ಟಕ್ಕೂ ಈಗ ನಾವು ಬೀಗರು.
ನಮ್ಮ ಮಧ್ಯದಲ್ಲಿ ಯಾಕೆ ವೈಮನಸ್ಸು? ಹಣದ ವ್ಯವಹಾರ ಇರಬಹುದು, ಆಸ್ತಿ ವ್ಯವಹಾರ ಇರಬಹುದು, ಆದರೆ ಸಂಬಂಧದಲ್ಲಿ ಬಿರುಕು ಬಿಡೋದು ಬೇಡ. ಮದೇವ, ಭಾರತಿ, ಇಬ್ಬರು ಬನ್ನಿ. ಮಗಳೇ ಪ್ರೇಮ, ನಿಮ್ಮ ಮಾವ ಮಾದೇವ ಬಹಳ ಮುಗ್ಧ ವ್ಯಕ್ತಿ. ನಿಮ್ಮ ಭಾರತಿ ಅಂತೂ ಬಹಳ ಮುಗ್ಧ ಹೆಣ್ಣು. ಅವರು ಹೇಳಿದ ಹಾಗೆ ನೀನು ಬಹಳ ಚೆನ್ನಾಗಿ ಅವರ ಮನೆಯನ್ನು ಉತ್ತುಂಗಕ್ಕೇರಿಸಬೇಕು. ಮಾದೇವ, ತೆಗೆದುಕೊಳ್ಳಿ ನನ್ನ ಮಗಳನ್ನು. ನೀವೇನು ಚಿಂತೆ ಮಾಡಬೇಡ್ರಿ, ಅವಳನ್ನು ಮಗಳ ಥರ ಜೋಪಾನ ಮಾಡ್ತೀವಿ. ಮಾದೇವ, ನಾನಿನ್ನು ಹೋಗಿ ಬರಲೇ? ಇರಬೇಡಿ, ಮಿಂಚಿ ಹೋದ ಕಾಲಕ್ಕೇನು ಚಿಂತಿಸಿ ಇನ್ನೂ ಪ್ರಯೋಜನವಿಲ್ಲ. ನೀವು ಯಾವುದಕ್ಕೂ ಚಿಂತೆ ಮಾಡಬೇಡಿ. ಏನಂದ್ರೆ ನಾ ಇಲ್ಲಿ ನನ್ನ ಬಿಟ್ಟು ಹೋಗ್ಯಾರಲ್ಲ ಇವ್ರ. ಯಜಮಾನ್ರೆ, ಬರ್ತೀರೋ ಏನ್ ನಾಡ ಬರ್ಲೋ? ಅವ್ರು ಏನೋ ಒಳಗ್ ಬೀಸಿ ಇದ್ದಂಗೆ ಬರ್ಬೇಡ್ರಿ. ಅವ್ರು ಯಾಕೆ ನಮ್ಗೆ ಇಲ್ಲಿ ಬಾರಮ್ಮ, ನಿನ್ ಗಂಡ ಬಿಟ್ಟು ಹೋಗಿದಂತ ಚಿಂತೆ ಮಾಡಬೇಡ, ನಮ್ಮೊಂದಿಗೆ ಹಾಡಿ ಕುಣಿವಾ. ಎಂದೆಂದು ಬಾಳಲಿಗೆ ಆನಂದ ತುಂಬಿರಲೆಂದು ಬಂಗಾರವಾಗಲು ಹಾರೈಸುವೆ ನಾವೀ ದಿನ. Jai
ಮಾಮಡಿಯಲ್ಲಿ ದಿನವೂ ನಿನಗೂ ಚೈತವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ನಮ್ಮ ಮಡಿಯಲ್ಲಿ ದಿನವೂ ನಿನಗೂ ಚೈತವೇ ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ ಹೆಜ್ಜೆಯಲ್ಲಿನ ಸವಿಗೂಡಿಗೂ ಪ್ರೀತಿಯ ಪರಮಾನ ಪ್ರೀತಿಯ ಯಜಮಾನ ಎಲ್ಲ ಸರಿ ಊಟ ಮಾಡೋಣ. ಅಪ್ಪ ದೇವಪ್ಪ, ಎಂಥ ಸಂಸಾರದಲ್ಲಿ ನನ್ನನ್ನು ಸಿಲುಕಿಸಿ ಕಣ್ಮರೆಯಾಗಿದೆಯಪ್ಪ. ನೀನು ಕಣ್ಮರೆಯಾಗಿ ಹೋದೆ. ನನ್ನ ತಮ್ಮಂದಿರಿಬ್ಬರನ್ನು ಬೋಧಿಸಿ ದೊಡ್ಡ ಸಾಹೇಬರನಿಗೆ ಮಾಡಬೇಕೆಂಬ ನನ್ನ ಕನಸು ನುಚ್ಚು ನೂರಾಗಿ ಹೋಯ್ತಪ್ಪ, ನುಚ್ಚು ನೂರಾಗಿ ಹೋಯ್ತ. ಬದಲೇ ಸಾಹುಕಾರರು ಕಾಳಿಂಗ ಸರ್ಪ ಯಾವ ಸಮಯದಲ್ಲಿ ನಮ್ಮನ್ನು ಕಚ್ಚುತ್ತದೆಯೋ ಆ ದೇವರಿಗೆ ಗೊತ್ತು. ಇದು ನಮ್ಮ ಪ್ರಾರಬ್ಧ ಕರ್ಮ, ಇದು ನಮ್ಮ ಪ್ರಾರಬ್ಧ ಕರ್ಮ.